ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಉದ್ಯೋಗ ಮಾಹಿತಿಯನ್ನು ಬಂದಿದ್ದೇನೆ. ಅದು ಯಾವುದಪ್ಪ ಅಂತಂದರೆ CRP ಅಂತ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದು. ಮತ್ತು ಈ ನೋಟಿಫಿಕೇಷನ್ ಯಾವಾಗ ಬಿಟ್ಟಿದ್ದಾರಪ್ಪ, ಮತ್ತು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ಈ ಅಪ್ಲಿಕೇಶನ್ ಹಾಕೋಕ್ಕೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ನಂತರ ಎಷ್ಟು ಪೋಸ್ಟ್ ಕರೆದಿದ್ದಾನೆ ಅಂತ ನೋಡೋ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಬಿಸಿನೆಸ್ಗಳ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬನ್ನಿ ಜಾಬ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಟೋಟಲ್ ಪೋಸ್ಟ್ ಎಷ್ಟು ಕರೆದಿದ್ದಾನಪ್ಪ ಅಂತಂದರೆ 1325 ಪೋಸ್ಟನ್ನು ಕರೆದಿದ್ದಾನೆ. ಮತ್ತು ಇದರಲ್ಲಿ ಅಂದರೆ 1325 ಪೋಸ್ಟಲ್ಲಿ ನಮ್ಮ ಕೆಟಗರಿ ವೈಸ್ ನೋಡೋದಾದರೆ ಎಷ್ಟು ಪೋಸ್ಟ್ ಇವೆ ಅಂತ ನೋಡೋದಾದರೆ UR ಅವ್ರಿಗೆ 532 ಪೋಸ್ಟ್ ಇವೆ, ಮತ್ತು KWS ಅಂದರೆ ಕೆಟಗರಿ ಅವರಿಗೆ 132, ಮತ್ತು OBC ಅವರಿಗೆ 355, ನಂತರ SC ಅವರಿಗೆ 97, ನಂತರ ST ಕಾಸ್ಟ್ ಅವರಿಗೆ 99 ಟೋಟಲ್ ಕರೆದಿದ್ದಾನೆ. 99 ಕರೆದಿದ್ದಾನೆ. ಮತ್ತು ಟೋಟಲ್ ಆಗಿ 1325 ಪೋಸ್ಟನ್ನು ಕರೆದಿದ್ದಾರೆ. ಹಾಗೇನೆ ಒಂದು CRP ರಿಕ್ರೂಟ್ಮೆಂಟ್ 2025 ಅಂದರೆ ನಿಮ್ಮ ಎಜುಕೇಷನ್ ಅಂದರೆ ಹಾಕ್ಬೇಕಂದ್ರೆ ನಿಮ್ಮ ಎಜುಕೇಷನ್ ಏನಿರ್ಬೇಕು ಮುಗಿಸಿರ್ಬೇಕಪ್ಪ ಅಂತಂದರೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ 10th ಪಾಸ್ ಕ್ಯಾನ್ ಅಪ್ಲೈ. ಅಂದರೆ ನೀವು SSLC ಮುಗಿಸಿದ್ರೆ ನೀವು ಹಾಕ್ಬೋದು. ಇದರ ಎಜುಕೇಷನ್ ಕ್ವಾಲಿಫಿಕೇಷನ್ ಇರುತ್ತೆ. ಯಾರ್ಯಾರು SSLC ಮುಗಿಸಿರ್ತೀರೋ ಅವರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗೆಯೇ ಮತ್ತು ಈ ಜಾಬ್ಗೆ ಏಜ್ ಲಿಮಿಟ್ ಎಷ್ಟು ಇಟ್ಟಿರ್ತಾರಪ್ಪ ಅಂತಂದರೆ ಮಿನಿಮಮ್ 18ರಿಂದ 23 ವರ್ಷವರೆಗೂ ಏಜ್ ಲಿಮಿಟ್ ಕೊಟ್ಟಿರ್ತಾರೆ. ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಅಂದರೆ ಆ್ಯಸ್ ಪರ್ ರೂಲ್ಸ್ CRPF ಸೆಂಟ್ರಲ್ ಗೌರ್ಮೆಂಟ್ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಮಿನಿಮಮ್ ನಿಮಗೆ ಅಪ್ಲಿಕೇಶನ್ ಅಂದರೆ ಈ ಜಾಬ್ಗೆ ಹಾಕ್ಬೇಕಂದ್ರೆ ನಿಮಗೆ ಮಿನಿಮಮ್ 18 ವರ್ಷ ಆಗಿರಲೇಬೇಕು. ಗರಿಷ್ಠ 23 ವರ್ಷದವರೆಗೂ ನೀವು ಅಪ್ಲೈ ಮಾಡ್ಬೋದು. ಮತ್ತು ಅಂದರೆ CRP ರಿಕ್ರೂಟ್ಮೆಂಟ್ಸ್ 2025 ಅಂದರೆ ಅಪ್ಲಿಕೇಶನ್ ಫೀ ಎಷ್ಟಿರುತ್ತಪ್ಪ ಅಂದರೆ ಫೀ ನೋಡೋದಾದರೆ ಜನರಲ್ ಕೆಟಗರಿ ಅಥವಾ OBC ಮತ್ತು EWS ಅವ್ರಿಗೆ ₹100 ಫೀ ಇರುತ್ತೆ. ಮತ್ತು SC or ST ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಥರ ಫೀ ಇರೋದಿಲ್ಲ, ಅಂದರೆ ನೋ ಫೀ ಇರುತ್ತೆ. ನಂತರ ಇದು ಅಂದರೆ ಅಮೌಂಟ್ ಯಾವ ಥರ ಪೇ ಮಾಡಬೇಕಪ್ಪ ಅಂತಂದರೆ ಆನ್ಲೈನ್ ಮುಖಾಂತರನೇ ಮಾಡಬೇಕಾಗಿರುತ್ತೆ. ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಅಂದರೆ ವೆಬ್ಸೈಟ್ ಲಿಂಕ್ ಇಟ್ಟಿರ್ತೀನಿ. ಇನ್ನೂ ಅಪ್ಲೈ ಸ್ಟಾರ್ಟ್ ಆಗೋದು ಯಾವಾಗ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಸ್ಟಾರ್ಟ್ ಆಗೋ ಮುಂಚೆ ನಾವು ಮತ್ತೊಂದು ವೀಡಿಯೋ ಹಾಕ್ತೀನಿ, ಅಲ್ಲಿ ಹೋಗಿ ನೀವು ಹಾಕ್ಬೋದು. ಆ್ಯಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಅಂದರೆ ಇದ್ರ ಏನಿರುತ್ತಪ್ಪ ಅಂತಂದರೆ ಫಿಸಿಕಲ್ ಅಪ್ಲೈ ಆಗ್ಬೇಕಂತಂದರೆ ನೀವು ಮೇಲ್ಗೆ ಹೈಟ್ ಎಷ್ಟು ಇಟ್ಟಿರ್ತಾನಪ್ಪ ಅಂದರೆ 165 ಸೆಂಟಿಮೀಟರ್ ಇಟ್ಟಿರ್ತಾನೆ. ಮತ್ತು ಫಿಮೇಲ್ ಅವ್ರಿಗೆ ಕೂಡ 155 ಸೆಂಟಿಮೀಟರ್ ಇರ್ತಾರೆ. ಮತ್ತು ಚೆಸ್ಟ್ ಎಷ್ಟು ಇರಬೇಕಪ್ಪ ಅಂತಂದರೆ ಮೇಲ್ದು ಅಂದರೆ ಪುರುಷರದು ಚೆಸ್ಟ್ 75ರಿಂದ 80 ಸೆಂಟಿಮೀಟರ್ ಇರುತ್ತೆ. ನಂತರ ಫಿಮೇಲ್ಗೆ ಯಾವುದೇ ಥರ ಚೆಸ್ಟ್ ಇದನ್ನು ಮಾಡಲ್ಲ. ಅಂದರೆ PST ಟೆಸ್ಟಲ್ಲಿ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ರನ್ನಿಂಗ್ ಅಂದರೆ ಎಷ್ಟು ಟೈಮಿಂಗ್ ಒಳಗೆ ಹೋಗ್ಬೇಕಪ್ಪ ಅಂದರೆ ರೀಚ್ ಆಗ್ಬೇಕಪ್ಪ ಅಂತಂದರೆ ದ ಕ್ಯಾಂಡಿಡೇಟ್ ಶುಡ್ ಫಿನಿಶ್ ದ 1600 ಮೀಟರ್ಸ್ ರನ್ ಇನ್ ಅಂಡರ್ 7 minutes and 30 seconds. ಅಂದರೆ 7 ನಿಮಿಷ 30 ಸೆಕೆಂಡ್ ಒಳಗಡೆ 1600 ಮೀಟರನ್ನು ಕಂಪ್ಲೀಟ್ ಮಾಡಬೇಕು. ನಂತರ ಹೈ ಜಂಪ್ ನೋಡೋದಾದರೆ ಇದು 11 ಫೀಟ್ ಅಂದರೆ 3 ಇಂಚನ್ನು ಹಾರಲೇಬೇಕು. ನಂತರ ಹೈ ಜಂಪ್ 6 ಫೀಟ್ ಅಂದರೆ 3 ಚಾನ್ಸಸ್ ಅಂದರೆ 3 ಚಾನ್ಸಸ್ಗೆ ಕೊಡ್ತಾರೆ. ನೀವು ಅಷ್ಟಲ್ಲಿ ಇಷ್ಟನ್ನು ಫೀಟನ್ನು ಹಾರಲೇಬೇಕು. ಇದು ಮೇಲ್ ಕ್ಯಾಂಡಿಡೇಟ್ಸ್ಗೆ. ನಂತರ ಫಿಮೇಲ್ ಕ್ಯಾಂಡಿಡೇಟ್ಸ್ ನೋಡೋದಾದರೆ ಮಹಿಳೆಯರಿಗೆ ರೇಸ್ ಬಂದು ಕ್ಯಾಂಡಿಡೇಟ್ ಶುಡ್ ಬಿ ಏಬಲ್ ಟು ಕಂಪ್ಲೀಟ್ 800 ಮೀಟರ್ ಆಫ್ ರೇಸ್ ಇನ್ ಮ್ಯಾಕ್ಸಿಮಮ್ 4 minutes and 45 seconds. ಅಂದರೆ 4 ನಿಮಿಷ 45 ಸೆಕೆಂಡ್ ಒಳಗಡೆ 800 ಮೀಟರನ್ನು ನೀವು ಕಂಪ್ಲೀಟ್ ಮಾಡಬೇಕು. ನಂತರ ಲಾಂಗ್ ಜಂಪ್ ಬಂದು 9 ಫೀಟ್ ಇರುತ್ತೆ, ಅಂದರೆ 3 ಚಾನ್ಸಸ್ ಕೊಡ್ತಾರೆ. ನಂತರ ಹೈ ಜಂಪ್ ಬಂದು 3 ಫೀಟ್ ಇರುತ್ತೆ, ಇದನ್ನು ಕೂಡ 3 ಚಾನ್ಸ್ ಇರುತ್ತೆ. ಹಾಗೆ CRP ರಿಕ್ರೂಟ್ಮೆಂಟ್ಸ್ ಅಂದರೆ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತಪ್ಪ ಅಂದರೆ ಮೊದಲನೇದಾಗಿ ರಿಟರ್ನ್ ಟೆಸ್ಟ್ ಇರುತ್ತೆ, ನಂತರ PST ಇರುತ್ತೆ, ನಂತರ PET ಇರುತ್ತೆ. ಅಂದರೆ PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಅಂದರೆ PET ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ. ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ನಂತರ ನೀವು ಅಲ್ಲ ಯಾರ್ಯಾರ ಎಕ್ಸಾಮ್ಗೆ ಅಂದರೆ ಇದು 4ಅಲ್ಲಿ ಲಿಸ್ಟ್ ಬರುತ್ತೆ, ಅವ್ರಿಗೆ ಲಿಸ್ಟ್ ಬಂದರೆ ನೀವು ಜಾಬ್ ಮಾಡ್ಬೋದು. ನಂತರ ಈ ಜಾಬ್ಗೆ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೋ ಅವ್ರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟಿರುತ್ತಪ್ಪ ಅಂತಂದರೆ 21,700ರಿಂದ 69,100ವರೆಗೂ 3 ಲೆವೆಲ್ ಆಗಿ ನಿಮಗೆ ಸ್ಯಾಲ್ರಿಯನ್ನು ಕೊಟ್ಟಿರ್ತಾರೆ. ಇಷ್ಟು ಈ CRP ನೋಟಿಫಿಕೇಷನ್ನ ಕಳಿಸಿದ್ದು. ಮತ್ತು ಇದೇ ಥರ ನಿಮಗೆ ಹೆಚ್ಚಿನ ಉದ್ಯೋಗ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಬಿಸಿನೆಸ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ನೀವು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಮತ್ತು ಮುಂಬರುವ ವೀಡಿಯೋಗಾಗಿ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ, ಅಲ್ಲಿ ಹೋಗಿ ನೀವು ನಮ್ಮ ಉದ್ಯೋಗ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಥ್ಯಾಂಕ್ ಯು.